ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬ ಹಾಗೆ ದಸರಾ ಹಬ್ಬದ ಪೂಜೆನ ನಾವು ಹಬ್ಬನ ಇವತ್ತೇ ಆಚರಣೆ ಮಾಡ್ತಾಯಿದ್ದೀವಿ. ಜಾಸ್ತಿ ಜನ ಅಂದರೆ ದೀಪಾವಳಿ ಹಬ್ಬದ ದಿನದಂದೇ ಆಯುಧ ಪೂಜೆನ ಮಾಡ್ತಾರೆ. ಅದ್ರಿಗೆ ನಾವು ಕೂಡ ಗಾಡಿಗೆ ಆದರೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಗಾಡಿನ ಅಂದರೆ ತೊಳಿತಾ ಇದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ತಮ್ಮ. ನಮ್ಮ ತಮ್ಮ ಅಂದರೆ ತುಂಬ ಸೋಂಬೇರಿ. ಏನು ಒಂದು ಕೆಲಸನೂ ಮಾಡೋದಿಲ್ಲ. ಅದ್ರಿಗೆ ನಮ್ಮಪ್ಪ ಆದರೆ ಗಾಡಿ ತೊಳೆಯೋಕ್ಕೆ ಬಿಟ್ಟಿದ್ದಾನೆ. ನೋಡಿ ಸ್ನೇಹಿತರೆ ಯಾವ ಥರ ತೊಳಿತಾ ಇದ್ದಾನೆ. ಇವನು ತುಂಬ ನಿದ್ದೆ ಮಾಡೋ ಜಾಸ್ತಿ ನೋಡಿ. ಹಾಗೆ ನಮ್ಮ ಮನೆ ಮುಂದೆ ಕಬ್ಬಿನ ಗಿಡ ಇದೆ. ಇದನ್ನು ಇನ್ನೇನು ಓಡ್ಕೊಂಡು ತಿನ್ನಬೇಕು, ದೊಡ್ಡದಾಗಿಬಿಟ್ಟಿದೆ ಕಬ್ಬಿನ ಗಿಡ ನೋಡಿ. ಹಾಗೆ ನೋಡಿ ನಮ್ಮ ಮನೆ ಮುಂದೆ ಒಂದು ಮಾವಿನ ಗಿಡ ಇದೆ. ಇದರಲ್ಲೇ ನಾವು ಹಬ್ಬದ ದಿನ ಏನಾದರೂ ಮಾವಿನ ತೋರಣ ಕಟ್ಟಬೇಕಂದ್ರೆ ಮನೆಗೆ ಇದರಲ್ಲೇ ಕಿತ್ಕೊಂಡು ತೊಳೆಯೋದು ನೋಡಿ. ಯಾವ ಥರ ತೊಳಿತಿದ್ದಾರೆ ನಮ್ಮ ತಮ್ಮ. ಸ್ನೇಹಿತರೆ, ನಮಗೆ ನೀರಿನ ಕೊರತೆನೇ ಇಲ್ಲ, ನೀರು ಡೈಲಿ ಬರ್ತಾನೆ ಇರುತ್ತೆ ನೋಡಿ. ಇದು ಬಂದುಬಿಟ್ಟು ಹಳೆ ಕಾಲಿನ ಪದ್ಧತಿ ಅಲ್ಲ ಸ್ನೇಹಿತರೆ. ಹಳೆ ಕಾಲದಲ್ಲಿ ಸಗಣಿ ಸಾರಿಸ್ದಿರ ಯಾವ ಒಂದು ಮನೆಯೂ ಇರ್ತಾ ಇದ್ದಿಲ್ಲ. ಸಗಣಿ ಸಾರಿಸ್ತಾ ಇದ್ದರು ಪ್ರತಿಯೊಂದು ಮನೆಗೂ ಆ ಕಾಲದಲ್ಲಿ. ಇವಾಗ ಏನಪ್ಪ ಅಂತಂದರೆ ಗ್ರಾನೈಟು ಟೈಲ್ಸು ಹಾಕ್ಬಿಡ್ತಾರೆ. ಸುಮ್ಮನೆ ಬಟ್ಟೆ ಎತ್ಕೊಂಡು ಹಂಗೆ ಒರೆಸಿದ್ರೆ ಆಯಿತು ಕ್ಲೀನು. ಆವಾಗ ಆ ಕಾಲದಲ್ಲಿ ಸಗಣಿನ ಹಾಕಿ ಸಾರಿಸ್ತಾಯಿದ್ರು ಮನೆಯಲ್ಲಿ. ಅಂದರೆ ಸಗಣಿಯಾಗಿ ಸಾರಿಸಿದ್ರೆ ಹಲವಾರು ಬ್ಯಾಕ್ಟೀರಿಯಾಗಳನ್ನ ತಡೆ ಹಾಕುತ್ತೆ ಅಂತ ಹೇಳ್ತಾರೆ ನಮ್ಮ ದೊಡ್ಡವರು ನೋಡಿ. ಸ್ನೇಹಿತರೆ ಯಾವ ಥರ ಸಾರಿಸ್ತಿದ್ದಾರೆ. ಇದು ಬಂದುಬಿಟ್ಟು ನಮ್ಮ ಹಳೆ ಮನೆ ಈಗಲೂ ಕೂಡ ಇದೆ ಸ್ನೇಹಿತರೆ. ಬಟ್ ನಾವು ಆ ಮನೆಯಲ್ಲಿ ಇಲ್ಲ, ಹೊಸ ಮನೆಯಲ್ಲಿ ಆದರೆ ಇದ್ದೀವಿ. ಅಮ್ಮ ಆದರೆ ಸಾರಿಸ್ತಿದ್ದಾರೆ. ಇದು ಬಂದುಬಿಟ್ಟು ಆ ಕಾಲಿನ ಪದ್ಧತಿ ಅಲ್ಲ ಸ್ನೇಹಿತರೆ. ನಿಮ್ಮಲ್ಲಿ ಕೂಡ ಈಗಲೂ ಕೂಡ ಯಾರಾದರೂ ಮನೆ ಸಗಣಿಯಿಂದ ಸಾರಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ ನೋಡಿ. ಇದು ಬಂದುಬಿಟ್ಟು ನಾವು ಹಸುಗಳು ಕಟ್ಟಾಕೊಳ್ಳೋ ಶೆಡ್ ಥರ ಹಾಕ್ಕೊಂಡಿದ್ವಿ. ಇವಾಗ ಹಸುಗಳು ಏನೂ ಇಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಸ್ನೇಹಿತರೆ ನೋಡಿ. ಆ ಒಂದು ಮಾವಿನ ಗಿಡದಲ್ಲೇ ಕಿತ್ಕೊಂಡು ಹೊಸ ಮನೆಗೆ ಮತ್ತು ಹಳೆ ಮನೆಗಾದರೆ ಅಪ್ಪ ಆದರೆ ತೋರಣ ಕಟ್ಟಿದ್ದಾರೆ ಹಬ್ಬ ಅಂತ ಹೇಳಿಬಿಟ್ಟು ನೋಡಿ. ಇದು ಬಂದುಬಿಟ್ಟು ಹೊಸ ಮನೆ. ಈ ಮನೆಯಲ್ಲಾದರೆ ನಾವು ಇವಾಗ ಇರೋದು ನೋಡಿ. ನಮ್ಮ ಮನೆ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ ಹುಡುಗಿ ಬಂದು ಮಾತಾಡಿಸಿದ್ಲು ಅಪ್ಪ, ಅದನ್ನು ಕೂಡ ವಿಡಿಯೋ ಮಾಡಿದ್ದಾರೆ ನೋಡಿ. ಮನೆ ಮುಂದೆನೇ ತುಳಸಿ ಗಿಡ ಇದೆ. ನಮಗೆ ಏನಾದರೂ ಪೂಜೆ ಏನಾದರೂ ಇದ್ದರೆ ತುಳಸಿನ ನಾವು ಕಿತ್ಕೊಂಡು ಕಟ್ಬಿಟ್ಟು ದೇವ್ರಿಗೆ ಇಕ್ತೀವಿ. ತುಳಸಿ ಗಿಡ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ ಸ್ನೇಹಿತರೆ. ಜಾಸ್ತಿ ಜನ ತುಳಸಿ ಗಿಡನ ಆದರೆ ಪೂಜೆ ಮಾಡ್ತಾಯಿರ್ತಾರೆ ನೋಡಿ ಸ್ನೇಹಿತರೆ. ನಮಗೆ ನೀರಿನ ಕೊರತೆನೇ ಇಲ್ಲ, ಡೈಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ನೀರಿನ ಕೊರತೆನೇ ಇಲ್ಲ ನಮಗೆ, ಯಾವುದೇ ಒಂದು ತೊಂದರೆನೂ ಇಲ್ಲ ನೋಡಿ. ಯಾವ ಥರ ತೊಳಿತಾ ಇದ್ದಾನೆ ನೋಡಿ ಸ್ನೇಹಿತರೆ. ಇದು ಬಂದುಬಿಟ್ಟು ನಮ್ಮ ಅಪ್ಪನ ಬುಲೆಟ್ ಗಾಡಿ. ಇದು ಎಣ್ಣೆ ಗಾಡಿ. ಮುಂಚೆ ಒಂದಿತ್ತು, ಅದೇ XL50 ಅಂತ. ಆ ಗಾಡಿನ ಮಾರಿಬಿಟ್ಟು ಕೆಟ್ಟೋಗಿದೆ ಅಂತ ಹೇಳಿಬಿಟ್ಟು ಈ ಒಂದು ಗಾಡಿನ ತಗೊಂಡ್ರೆ, ಅಂದರೆ ಹೊಸ ಗಾಡಿ ಏನಲ್ಲ, ಸೆಕೆಂಡ್ ಹ್ಯಾಂಡಲ್ಲಿ ತಗೊಂಡಿರುವಂಥ ಗಾಡಿ ಇದು ನೋಡಿ. ಯಾವ ಥರ ತೊಳಿತಾರೆ. ಇವಾಗ ಗಾಡಿ ಎಲ್ಲ ತೊಳೆದಿದ್ದಾಯಿತು. ಹಾಗೆ ಇವಾಗ ಗಾಡಿಗೆ ಅರ್ಶಿನ ಕುಂಕ ಇಕ್ಕಿದ್ದಾನೆ ಪೂಜೆ ಮಾಡೋದಕ್ಕೆ. ಅವನಿಗೆ ಎದುರು ಪೂಜೆ ಮಾಡುವ ಅಂತ ಹೇಳಿಬಿಟ್ಟು ಅವನಿಗೆ ಅಪ್ಪ ಹೇಳಿದ್ರು. ಇವಾಗ ಪೂಜೆಗೆಲ್ಲ ಇದು ಮಾಡ್ತಿದ್ದಾನೆ ನೋಡಿ. ಹಾಗೆ ಮನೆ ಹತ್ರನೇ ಇರುವಂಥ ಕಮಲ ಗಿಡ. ಈ ಗಿಡನ ನಾನು ನಿಮಗೆ ತೋರಿಸಿರ್ತೀನಿ ಅಲ್ಲ ಸ್ನೇಹಿತರೆ ಒಂದು ವಿಡಿಯೋದಲ್ಲಿ ನೋಡಿ. ಇವಾಗ ಗಾಡಿಗಾದರೆ ಹೂವು ಇಕ್ತಿದ್ದಾನೆ ನಮ್ಮ ತಮ್ಮ. ನಮ್ಮ ಅಪ್ಪದು ಬುಲೆಟ್ ಗಾಡಿ. ಇದು ಬುಡ್ ಗಾಡಿ ನಮ್ಮದು. ಈ ಒಂದು ಗಾಡಿದಲ್ಲಿ ನಾವಾದರೆ 4 ಜನ ಹೋಗ್ತೀವಿ ಸ್ನೇಹಿತರೆ. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಮ್ಮ, ನಾವಾದರೆ 4 ಜನ ಹೋಗ್ತೀವಿ ಈ ಒಂದು ಗಾಡಿದಲ್ಲೇ. ಹೇಗಿದೆ ಸ್ನೇಹಿತರೆ ನಮ್ಮ ಬುಡ್ ಗಾಡಿ? ತುಂಬ ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ. ನೋಡಿ ಇವಾಗ ಪೂಜೆ ಮಾಡ್ತಿದ್ದಾನೆ ಪೂಜಾರಿ
ನೋಡಿ ಸ್ನೇಹಿತರೆ ಯಾವ ಥರ ಇದೆ ನಮ್ಮ ಗಾಡಿ, ತುಂಬ ಚೆನ್ನಾಗಿದೆ ಅಂತ ಅನ್ಕೊಂತೀನಿ ನಾನಾದರೆ. ಸ್ನೇಹಿತರೆ ನಾವು ಎಲ್ಲಾದರೂ ವಿಡಿಯೋ ಮಾಡಬೇಕು ಅಂತ ಎಲ್ಲಾದರೂ ಹೋಗ್ಬೇಕು ಅಂತಂದ್ರೆ ಕೂಡ ಈ ಒಂದು ಗಾಡಿದಲ್ಲೇ ನಾವು ಹೋಗೋದು ಸ್ನೇಹಿತರೆ. ನಾನು ನಮ್ಮಪ್ಪ ಈ ಗಾಡಿ ಕಲ್ತ್ಕೋ ಅಂತ ಹೇಳ್ತಾರೆ ಅಪ್ಪ. ಬಟ್ ನಾನು ಕಲ್ತ್ಕೊಳ್ಳೋಕ್ಕೆ ಭಯ. ಫಸ್ಟ್ ಸತಿ ಟ್ರೈ ಮಾಡಿದೆ, ಆಗಿಲ್ಲ ನನ್ನ ಕೈಯಲ್ಲಿ ಕಲ್ತ್ಕೊಳ್ಳೋಕ್ಕೆ. ಬಟ್ ಇನ್ನೊಂದ್ಸತಿ ಟ್ರೈ ಮಾಡ್ಬೇಕು ಕಲ್ತ್ಕೊಬೇಕಲ್ಲ ಸ್ನೇಹಿತರೆ. ಆ ಥರ ಇದೆ ನಮ್ಮ ಬುಲೆಟ್ ಗಾಡಿ, ಬುಡ್ ಗಾಡಿ. ಹಾಗೆ ಲಾಸ್ಟಲ್ಲಿ ಒಂದು ಫೋಟೋ ತಗೊಂಡ್ವಿ ಸ್ನೇಹಿತರೆ. ನೋಡಿ ಇಷ್ಟೇ ಸ್ನೇಹಿತರೆ ಈ ಒಂದು ವರ್ಷದ ವಿಡಿಯೋ. ಸ್ನೇಹಿತರೆ ಇನ್ನೂ ಯಾರಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ.